ಸ್ನೇಹಿತರೆ ನಮಸ್ಕಾರ. ಈ ಕಿರುತೆರೆಯ ವೀಕ್ಷಕರಿಗೆ ಸೋಮವಾರ ಒಂದು ಸರ್ಪ್ರೈಸ್ ಅಥವಾ ಒಂದು ಶಾಕ್ ಅಂತಲೇ ಹೇಳ್ಬೋದು. ಏನಂತ ಹೇಳಿದ್ರೆ, ಜೀ ಕನ್ನಡ ವಾಹಿನಿಯಲ್ಲಿ ಸೋಮವಾರದಿಂದ ಹೊಸ ಧಾರಾವಾಹಿ, ಅದು ಕೂಡ ಭವ್ಯಗೌಡ, ಬಿಗ್ ಬಾಸ್ನ ಸ್ಪರ್ಧಿ ಭವ್ಯಗೌಡ ನಟಿಸಿರುವಂತಹ ಧಾರಾವಾಹಿ ಪ್ರಸಾರ ಆಗುತ್ತೆ ಅನ್ನುವಂತಹ ಕಾತುರತೆಯಲ್ಲಿ ಎಲ್ಲ ಕೂಡ ಕಾಯ್ತಾ ಇದ್ರು. ಹೊಸ ಧಾರಾವಾಹಿ ಚೆನ್ನಾಗಿರ್ಬೋದೇನೋ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಖುಷಿಯಿಂದ ಕಾಯ್ತಾ ಇದ್ರು. ಆದರೆ ಸಡನ್ ಆಗಿ ಈ ಧಾರಾವಾಹಿ ಪ್ರಸಾರ ಆಗೋದು ಕ್ಯಾನ್ಸಲ್ ಆಯಿತು. ಜೂನ್ 16ರ ರಾತ್ರಿ 8 ಗಂಟೆಗೆ ಪ್ರಸಾರ ಆಗಬೇಕಾಗಿದ್ದಂತಹ ಕರ್ಣ ಧಾರಾವಾಹಿ ಪ್ರಸಾರವನ್ನು ಪೋಸ್ಟ್ಪೋನ್ ಮಾಡಿತು. ಕಡೆಯ ಕ್ಷಣದಲ್ಲಿ ಕರ್ಣ ಎಪಿಸೋಡು ಟೆಲಿಕಾಸ್ಟ್ ಆಗದೆ ರದ್ದಾಯಿತು. ಅದಕ್ಕೆ ಅಸಲಿ ಕಾರಣ ಏನು ಅಂತೇಳಿ ಹುಡುಕ್ತಾ ಹೋದಾಗ ಅಚ್ಚರಿಯ ಕಾರಣಗಳೇ ಸಿಕ್ತು. ಯಾರೂ ಕೂಡ ಕಲ್ಪನೆಯನ್ನು ಕೂಡ ಮಾಡ್ಕೊಂಡಿರಲಿಲ್ಲ ಈ ರೀತಿಯೂ ಕೂಡ ಆಗಬಹುದು ಅಂತೇಳಿ. ಅಂಥದ್ದೊಂದು ಶಾಕನ್ನು ಮತ್ತೊಂದು ವಾಹಿನಿ ಕೊಟ್ಬಿಡ್ತು. ಜೀ ಕನ್ನಡಕ್ಕೆ ಮತ್ತೊಂದು ಶಾಕನ್ನು ಮತ್ತೊಂದು ವಾಹಿನಿ ಕೊಟ್ಟುಬಿಡಿತು. ಈ ಮೂಲಕ ಕರ್ಣ ಧಾರಾವಾಹಿ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರ ಆಗದಂತೆ ಮಾಡಿತು. ಅದಕ್ಕೆ ನೇರವಾದಂತಹ ಹೊಣೆಗಾರಿಕೆ ಮತ್ತು ಕಾರಣಕರ್ತೆ ಯಾರು ಅಂತೇಳಿ ಕೇಳಿದರೆ ಅದೇ ಈ ಕರ್ಣ ಧಾರಾವಾಹಿಯ ಭವ್ಯಗೌಡ ಮತ್ತು ಈ ಜೀ ಕನ್ನಡ ವಾಹಿನಿಯವರು ಮಧ್ಯಾಹ್ನದಿಂದ ಕೆಲವೊಂದಷ್ಟು ಡೆವಲಪ್ಮೆಂಟ್ಸ್ಗಳಿಗೆ ಕಾರಣಕರ್ತರಾಗಿದ್ದರು. ಆಗಲೇ ಒಂದು ಅನುಮಾನ ಮೂಡಿತ್ತು, ಏನೋ ಆಗ್ತಿದೆ, ಏನೋ ಮಿಸ್ ಹೊಡಿತಿದೆ ಅಂತೇಳಿ. ಭವ್ಯಗೌಡ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿರ್ಬೋದು, ಫೇಸ್ಬುಕ್ಕಲ್ಲಿರ್ಬೋದು, ಏನು ಮಾಡಿದರು, ಎಲ್ಲ ಈ ಕರ್ಣ ಸೀರಿಯಲ್ಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳನ್ನು, ಫೋಟೋಸ್ಗಳನ್ನು ಡಿಲೀಟ್ ಮಾಡಿದರು. ಆಯಿತಾ. ಇನ್ನೊಂದು ಕಡೆ ಜೀ ಕನ್ನಡ ವಾಹಿನಿಯವರು ಕೂಡ ಈ ಕರ್ಣಗೆ ಸಂಬಂಧಪಟ್ಟಂಥ ಪ್ರೋಮೋಗಳನ್ನು, ಹಾಗೆಯೇ ಚಿಕ್ಕ ಚಿಕ್ಕ ಪೋಸ್ಟ್ಗಳೇನು, ಪೋಸ್ಟ್ಗಳೇನು ಮಾಡಿದ್ರು ಎಲ್ಲವನ್ನು ಕೂಡ ಸೋಷಿಯಲ್ ಮೀಡಿಯಾ ಅಕೌಂಟ್ನಿಂದ ಡಿಲೀಟ್ ಮಾಡ್ತಾರೆ. ಆಮೇಲೆ ಚಾನಲಲ್ಲೂ ಕೂಡ ಕರ್ಣ ಪ್ರೋಮೋವನ್ನು ಮಧ್ಯದ ಮೇಲೆ ಪ್ಲೇ ಮಾಡೋದಿಲ್ಲ, ಬೇಡ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿಬಿಡ್ತಾರೆ. ಆಗೇನು ಅಂದ್ಕೊಂಡ್ರು ಎಲ್ಲರೂ ಕೂಡ, ಏನೋ ಸಮಸ್ಯೆ ಆಗಿದೆ, ಬಹುಶಃ ಭವ್ಯ ಈ ಧಾರಾವಾಹಿಯಿಂದ ಹೊರಗಡೆ ಬಂದಿರಬೇಕೇನೋ, ಅದೇ ಕಾರಣಕ್ಕೆ ಈ ರೀತಿ ಡಿಲೀಟ್ ಮಾಡ್ತಿದ್ದಾರೆ ಅನ್ನುವಂತಹ ಕಾರಣವನ್ನು ಎಲ್ಲರೂ ಕೂಡ ಅಂದ್ಕೊಂಡಿದ್ರು, ಇದೇ ಇರಬಹುದು ಅಂತೇಳಿ. ಆದರೆ ಅದು ಕೂಡ ಅಲ್ಲ. ಬಟ್ ರಾತ್ರಿ ಆಗ್ತಿದ್ದಂಗೆ ನಾನು ಹೇಳ್ದಲ್ಲ, ಎಲ್ಲವೂ ಕೂಡ ಅಂದ್ಕೊಂಡಂತಾಗಿದ್ದರೆ 8 ಗಂಟೆಗೆ ಕರ್ಣ ಸೀರಿಯಲ್ ಶುರು ಆಗಬೇಕಿತ್ತು. ಆದರೆ ಲಾಸ್ಟ್ ಮೂಮೆಂಟಲ್ಲಿ ಅದು ಕೂಡ ಕ್ಯಾನ್ಸಲ್ ಆಯಿತು. ಟೆಲಿಕಾಸ್ಟ್ ಆಗಬೇಕಾಗಿದ್ದಂತಹ ಧಾರಾವಾಹಿ ಅನಿರ್ದಿಷ್ಟಾವಧಿ ಮುಂದಕ್ಕೆ ಹೋಗ್ಬಿಡ್ತು. ಇದಕ್ಕೆ ಕಾರಣ ಏನು ಅಂತೇಳಿ ಹುಡುಕ್ತಾ ಹೋದಾಗ ಎಲ್ಲೂ ಕೂಡ ಉತ್ತರ ಸಿಗಲಿಲ್ಲ. ನಂತರ ಸಿಕ್ಕಂಥ ಉತ್ತರ ಕೋರ್ಟ್ನ ಆದೇಶ ಅನ್ನುವಂಥದ್ದು. ಅದರಲ್ಲೂ ಕೂಡ ಮತ್ತೊಂದು ಚಾನಲ್ ಕೊಟ್ಟಂತಹ ಬಿಗ್ ಶಾಕ್ ಅಂತಲೇ ಹೇಳಬಹುದು. ಹೌದು, ನಾನು ಹೇಳಿದೆಲ್ಲ, ನಟಿ ಭವ್ಯಗೌಡ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಅಥವಾ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಕರ್ಣಗೆ ಸಂಬಂಧಿಸಿದಂತೆ ಎಲ್ಲ ಪೋಸ್ಟನ್ನು ಕೂಡ ಡಿಲೀಟ್ ಮಾಡಿದರು. ಆಗೆಲ್ಲರೂ ಕೂಡ ಅಂದ್ಕೊಂಡಿದ್ದೇನೋ ಧಾರಾವಾಹಿಯಿಂದ ಭವ್ಯ ಹೊರಗೋದ್ರಿರಬೇಕು ಅಂತೇಳಿ. ಭವ್ಯಗೌಡ ಜಾಗಕ್ಕೆ ಬೇರೆ ಯಾರೋ ಬರ್ತಾರೆ, ಅದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ, ಏನೋ ಆಗಿದೆ ಸಮಸ್ಯೆ ಲಾಸ್ಟ್ ಮೂಮೆಂಟ್ಗೆ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಳ್ತಾರೆ. ಆದರೆ ಏನು ಮಾಡ್ತೀರಾ, ಇಲ್ಲಿರುವಂತಹ ಟೆಕ್ನಿಕಲ್ ಸಮಸ್ಯೆನೋ ಅಥವಾ ಲೀಗಲ್ ಸಮಸ್ಯೆನೋ ಅಂತೇಳಿ ಗೊತ್ತಾಗೋದ್ರೊಳಗೆ ಕಾಲ ಮಿಂಚು ಹೋಗಿತ್ತು. ಈಗ ಗೊತ್ತಾಗಿದೆ, ಇದು ಟೆಕ್ನಿಕಲ್ ಸಮಸ್ಯೆ ಅಲ್ಲ, ಇದು ಲೀಗಲ್ ಸಮಸ್ಯೆ ಅಂತೇಳಿ. ಹೌದು, ಜೀ ಕನ್ನಡ ವಾಹಿನಿಯವರು ಕೂಡ ಈ ಕರ್ಣ ಸೀರಿಯಲ್ಗೆ ಸಂಬಂಧಪಟ್ಟಂಥ ಪ್ರೋಮೋಗಳನ್ನು, ಹಾಗೆಯೇ ಈ ಕರ್ಣ ಸೀರಿಯಲ್ನ 8 ಗಂಟೆಗೆ ಪ್ರಸಾರ ಮಾಡೋದನ್ನು ಸ್ಟಾಪ್ ಮಾಡಿದಾಗಲೇ ಅಲ್ಲಿಗೆ ಕ್ಲಿಯರ್ ಆಯಿತು, ಇದು ಟೆಕ್ನಿಕಲ್ ಸಮಸ್ಯೆ ಅಲ್ಲ, ಇದು ಲೀಗಲ್ ಸಮಸ್ಯೆ ಅಂತೇಳಿ. ಹೌದು, ಇದೇ ಇಂಟ್ರೆಸ್ಟಿಂಗ್ ಇರುವಂಥದ್ದು. ಏನಾಯ್ತು ಹಾಗಾದರೆ, ಏನು ಸಮಸ್ಯೆ ಮಾಡ್ಕೊಂಡಿದ್ದಾರೆ ಹೇಳ್ತೀನಿ ನೋಡಿ. ಕನ್ನಡ ಕಿರುತೆರೆಯಲ್ಲಿ ಬಹು ನಿರೀಕ್ಷೆಯನ್ನು ಹುಟ್ಟುಹಾಕಿದಂಥ ಸೀರಿಯಲ್ ಅಂತ ಹೇಳಿದ್ರೆ ಕರ್ಣ ಅಂತಲೇ ಹೇಳ್ಬೋದು. ಕನ್ನಡತಿ ಸೀರಿಯಲ್ ಬಳಿಕ ಕಿರಣ್ ರಾಜ್ ಅಭಿನಯಿಸ್ತಿರುವಂತಹ ಹೊಸ ಧಾರಾವಾಹಿ ಈ ಕರ್ಣ. ಹೀಗಾಗಿ ಕರ್ಣನ ಬಗ್ಗೆ ವೀಕ್ಷಕರಲ್ಲಿ ಕುತೂಹಲ ಸ್ವಲ್ಪ ಜಾಸ್ತಿನೇ ಇತ್ತು. ಇನ್ನು ಕರ್ಣಗೆ ಜೋಡಿಯಾಗಿದ್ದು ಭವ್ಯಗೌಡ. ಹಾಗಾಗಿ ಇನ್ನಷ್ಟು ಅಭಿಮಾನಿಗಳು ಈ ಸೀರಿಯಲ್ಗಾಗಿ ಕಾಯ್ತಾ ಕೂತಿದ್ರು. ಭವ್ಯ ಅಭಿಮಾನಿಗಳು, ಭವ್ಯ ಆಪ್ತ ಸ್ನೇಹಿತರು ಎಲ್ಲರೂ ಕೂಡ ಈ ಸೀರಿಯಲ್ನ ನೋಡಬೇಕು, ಹೇಗಿದೆಯಪ್ಪ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಕಾಯ್ತಾ ಕೂತಿದ್ರು. ಹೀಗಾಗಿ ಕರ್ಣನ ಬಗ್ಗೆ ವೀಕ್ಷಕರಲ್ಲಿ ಕುತೂಹಲ ಸ್ವಲ್ಪ ಜಾಸ್ತಿನೇ ಇತ್ತು. ಮೊಟ್ಟ ಮೊದಲ ಪ್ರೋಮೋದಲ್ಲೇ ಡಾಕ್ಟರ್ ಕರ್ಣ ವೀಕ್ಷಕರ ಮನಸ್ಸನ್ನು ಗೆದ್ದಿದ್ದೂ ಕೂಡ ಆಯಿತು. ಎಲ್ಲವೂ ಪ್ಲಾನ್ ಪ್ರಕಾರ ನಡೆದಿದ್ರೆ ಜೂನ್ 16ರ ಸೋಮವಾರ ರಾತ್ರಿ 8 ಗಂಟೆಯಿಂದ ಕರ್ಣ ಧಾರಾವಾಹಿ ಮೊಟ್ಟ ಮೊದಲ ಸಂಚಿಕೆಯನ್ನು ಪ್ರಸಾರ ಮಾಡಬೇಕಾಗಿತ್ತು. ಆದರೆ ಕಡೆಯ ಕ್ಷಣದಲ್ಲಿ ಕರ್ಣ ಎಪಿಸೋಡು ಟೆಲಿಕಾಸ್ಟ್ ಆಗದೆ ರದ್ದಾಗುತ್ತೆ. ಇದಕ್ಕೆ ಕಾರಣವೇನು ಅದನ್ನು ಕೇಳ್ತಾ ಹೋದಾಗ ನಿಮಗೆ ಶಾಕ್ ಆಗುತ್ತೆ. ಜೂನ್ 16ರಂದು ಕರ್ಣ ಪ್ರಸಾರವಾಗೋದು ಖಚಿತವಾಗಿತ್ತು. ಹೀಗಿರುವಾಗಲೇ ಜೀ ಕನ್ನಡ ವಾಹಿನಿಯ ಪ್ರತಿಸ್ಪರ್ಧಿ ಚಾನಲ್ ಜೂನ್ 14ರಂದು ಕೋರ್ಟ್ ಮೆಟ್ಟಿಲನ್ನು ಏರಿತು. ಕರ್ಣ ಧಾರಾವಾಹಿ ಪ್ರಸಾರ ಆಗಬಾರ್ದು ಅಂತೇಳ್ಬಿಟ್ಟು ಕೋರ್ಟ್ನಿಂದ ಪ್ರತಿಸ್ಪರ್ಧಿ ಚಾನಲ್ ಸ್ಟೇ ಆರ್ಡರನ್ನು ತಂದಿದೆ. ಇದೇ ಕಾರಣಕ್ಕೆ ಸೋಮವಾರದಿಂದ ಪ್ರಸಾರ ಆಗಬೇಕಾಗಿದ್ದಂತಹ
ನಿಗದಿಯಾಗಿದ್ದಂತಹ ಕರ್ಣ ಧಾರಾವಾಹಿ ಪ್ರಸಾರಕ್ಕೆ ತಡೆ ಬಿದ್ದಿದೆ ಅಂತಲೇ ಹೇಳ್ಬೋದು. ಜಿ ಕನ್ನಡ ವಾಹಿನಿಯ ಪ್ರತಿಸ್ಪರ್ಧಿ ಚಾನಲ್ ಜೊತೆಗೆ ಭವ್ಯಗೌಡ ಅವರ ಅಗ್ರಿಮೆಂಟ್ ಕೂಡ ಇರುವಂಥ ಚಾನಲ್ ಅದು. ಆ ಅಗ್ರಿಮೆಂಟ್ನ ಪ್ರಕಾರ ಕೆಲವು ತಿಂಗಳುಗಳ ಮಟ್ಟಿಗೆ ಭವ್ಯ ಬೇರೆ ಚಾನಲ್ನಲ್ಲಿ ಕೆಲಸ ಮಾಡುವಂತೆ ಇರಲಿಲ್ಲ. ಇದನ್ನೇ ಇಟ್ಕೊಂಡಂಥ ಪ್ರತಿಸ್ಪರ್ಧಿ ಚಾನಲ್ಲು ಕೋರ್ಟ್ ಮೆಟ್ಟಿಲನ್ನೇ ಇರ್ತು. ಕರ್ಣ ಧಾರಾವಾಹಿ ಪ್ರಸಾರಕ್ಕೆ ಸ್ಟೇಯನ್ನು ತಂತು. ಭವ್ಯಗೌಡ ವಿಚಾರವಾಗಿ ಸ್ಟೇ ಬಂದಿರೋದ್ರಿಂದ ಅವರಿಗೆ ಸಂಬಂಧಿಸಿದಂತೆ ಕರ್ಣ ಧಾರಾವಾಹಿಯ ಎಲ್ಲ ಪೋಸ್ಟ್ಗಳು, ವಿಡಿಯೋಸ್ಗಳು ಮತ್ತು ಪ್ರೋಮೋಗಳನ್ನು ಡಿಲೀಟ್ ಮಾಡ್ತಾರೆ. ಭವ್ಯಗೌಡ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲೂ ಕೂಡ ಕರ್ಣ ಸೀರಿಯಲ್ಗೆ ಸಂಬಂಧಿಸಿದಂಥ ಎಲ್ಲ ಪೋಸ್ಟ್ಗಳನ್ನು ಕೂಡ ತೆಗೆದು ಹಾಕ್ತಾರೆ. ಕೋರ್ಟ್ನಲ್ಲಿ ಪ್ರಕರಣ ಇತ್ಯರ್ಥ ಆಗಬೇಕು. ಕೋರ್ಟ್ನಲ್ಲಿ ಪ್ರಕರಣ ಇತ್ಯರ್ಥವಾದ ಬಳಿಕವಷ್ಟೇ ಸೀರಿಯಲ್ ಪ್ರಸಾರಕ್ಕೆ ಅವಕಾಶ ಸಿಗುತ್ತೆ ಅನ್ನೋದು ಸತ್ಯ. ಅಲ್ಲಿವರೆಗೂ ಕೂಡ ಕರ್ಣನ ದರ್ಶನ ಭಾಗ್ಯ ಯಾರಿಗೂ ಕೂಡ ಇರೋದಿಲ್ಲ ಅನ್ನೋದು ಕೂಡ ವಾಸ್ತವ. ಇನ್ನು ಕರ್ಣ ಸೀರಿಯಲ್ನಲ್ಲಿ ಭವ್ಯಗೌಡ ಹೀರೋಯಿನ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಆಗಿ ತುಂಬ ದಿನಗಳಾಗಿದೆ. ಪ್ರೋಮೋ ಸಹ ಔಟ್ ಆಗಿ ಸಾಕಷ್ಟು ದಿನಗಳೇ ಮುಗೀತು. ಅಗ್ರಿಮೆಂಟ್ ಬಗ್ಗೆ ಪ್ರತಿಸ್ಪರ್ಧಿ ಚಾನಲ್ ಆಗಲೇ ಹೇಳಿದ್ದಿದ್ರೆ ಇಷ್ಟು ದೊಡ್ಡ ಸಮಸ್ಯೆ ಆಗ್ತಾ ಇರಲಿಲ್ಲ. ಇವತ್ತು ಪ್ರಸಾರ ಆಗುತ್ತೆ ಅಂತೇಳಿ ಗೊತ್ತಿದ್ದು ಶನಿವಾರ ಕೋರ್ಟ್ಗೆ ಹೋಗಿದ್ದಾರೆ. ಇದರಿಂದ ತುಂಬ ಲಾಸ್ ಆಗಿದೆ ಅಂತ ಹೇಳ್ಬಿಟ್ಟು ನಷ್ಟವನ್ನು ಭರಿಸೋದು ಯಾರು? ಅಗ್ರಿಮೆಂಟ್ನಲ್ಲಿರುವಂಥ ದೋಷವನ್ನು ಹುಡುಕಿ ಕೇಸ್ ಹಾಕಿದ್ದಾರೆ. ಇದು ಸರಿಯೇ ಅಂತ ಹೇಳ್ಬಿಟ್ಟು ಸೀರಿಯಲ್ ತಂಡದವರು ತಮ್ಮ ಬೇಸರವನ್ನು ಹೊರಗಡೆ ಹಾಕ್ತಿದ್ದಾರೆ. ಅದರಲ್ಲೂ ಕೂಡ ಈ ಸೀರಿಯಲ್ನ ನಿರ್ಮಾಪಕರು ಕೂಡ ಆಗಿರುವಂತಹ ಮತ್ತು ನಿರ್ದೇಶಕರು ಕೂಡ ಆಗಿರುವಂತಹ ಶ್ರುತಿ ನಾಯ್ಡುಗೆ ಈಗ ದೊಡ್ಡ ಟೆನ್ಷನ್ ಅಂತಲೇ ಹೇಳ್ಬೋದು. ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಡೋಂಟ್ ವರಿ ಹಾಡಿನೊಂದಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ಈ ಭವ್ಯಗೌಡ ಪ್ರಕ್ರಿಯೆಯ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ಬಿಟ್ಟು ಬರ್ಕೊಂಡಿದ್ದಾರೆ. ಅಂದರೆ ನ್ಯಾಯಾಂಗ ಪ್ರಕ್ರಿಯೆಯ ಮೇಲೆ ನಂಬಿಕೆಯನ್ನು ಇಡೋಣ, ಎಲ್ಲದೂ ಕೂಡ ಸರಿ ಹೋಗುತ್ತೆ ಅನ್ನೋದು ಆಕೆಯ ನಂಬಿಕೆ ಅನ್ನೋದು ಗೊತ್ತಾಗ್ತಿದೆ. ಏಕಾಏಕಿ ಪ್ರತಿಸ್ಪರ್ಧಿ ಚಾನಲ್ ಕೋರ್ಟ್ಗೆ ಹೋಗಿರೋದ್ರಿಂದ ಭವ್ಯಗೌಡಗೆ ಈ ಸಂಕಷ್ಟ ಶುರು ಆಯಿತು ಅಂತಲೇ ಹೇಳ್ಬೋದು. ನಿರ್ಮಾಪಕಿ ಶ್ರುತಿ ನಾಯ್ಡು ಆಗೋದಕ್ಕೆ ಒಳಗಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಕರ್ಣ ಧಾರಾವಾಹಿಯ ಒಂದಷ್ಟು ಸಂಚಿಕೆಗಳ ಚಿತ್ರೀಕರಣ ಇದಾಗಲೇ ಆಗಿದೆ. ಈ ಕರ್ಣ ಧಾರಾವಾಹಿಯನ್ನು ಅದ್ದೂರಿಯಾಗಿ ಶ್ರುತಿ ನಾಯ್ಡು ನಿರ್ಮಾಣವನ್ನು ಮಾಡ್ತಿದ್ದಾರೆ. ಹೀಗಾಗಿ ಆದಷ್ಟು ಬೇಗ ಕೋರ್ಟ್ನಲ್ಲಿ ಈ ಕೇಸ್ ಇತ್ಯರ್ಥವಾಗಲಿ ಅನ್ನೋದೇ ಸೀರಿಯಲ್ ತಂಡದ ಆಶಯ. ಮತ್ತೊಂದು ಪ್ರಶ್ನೆ ಬರುತ್ತೆ ಸ್ನೇಹಿತರೆ, ಭವ್ಯಗೌಡ ನಿದ್ರೆ ಮಾಡ್ತಾ ಇದ್ರಾ ಅಂತೇಳಿ. ಯಾಕೆ ಈ ವಿಚಾರವನ್ನು ಈ ನಿರ್ಮಾಪಕರಿಗಾಗಲಿ ಅಥವಾ ಸೀರಿಯಲ್ ತಂಡಕ್ಕಾಗಿ ಹೇಳಲಿಲ್ಲ ಮುಂಚೆನೆ? ಹೇಳಿದ್ರೂ ಕೂಡ ನೆಗ್ಲೆಕ್ಟ್ ಮಾಡಿದ್ರಾ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ನೀವೇ ಆಲೋಚನೆ ಮಾಡಿ ಸ್ನೇಹಿತರೆ, ಈಗ ನಿರ್ಮಾಪಕ ತಂಡದವರು ಇದ್ರ ಬಗ್ಗೆ ಕೇಳ್ತಾರೆ. ಆಗ ಭವ್ಯ ಹೇಳಬೇಕಾಗಿತ್ತು, ಇಲ್ಲ ಈ ರೀತಿ ಆ ಚಾನಲಲ್ಲಿ ಅಗ್ರಿಮೆಂಟ್ ಆಗಿದೆ, ಇಷ್ಟು ಸಮಯ ಇದೆ ಅಗ್ರಿಮೆಂಟು, ಅಷ್ಟು ಸಮಯದವರೆಗಡೆ ಆನ್ ಏರ್ ಹೋಗುವಂತಿಲ್ಲ ಅಂತೇಳಿ ಅಗ್ರಿಮೆಂಟ್ ಇದೆ ಅನ್ನುವಂತಹ ಚಿಕ್ಕ ಕಾಮನ್ ಸೆನ್ಸ್ ಆದರೂ ಇರಬೇಕಾಗಿತ್ತು. ಈಗ ಹೋಗಿ ಅಲ್ಲಿ ಏನೇ ಮಾತನಾಡಿದರೂ ಕೂಡ ಪ್ರಯೋಜನ ಆಗೋದಿಲ್ಲ. ಕೋರ್ಟ್ ಮೆಟ್ಟಿಲನ್ನು ಹತ್ತಾಗಿದೆ. ಈಗ ಕೋರ್ಟ್ ಮೆಟ್ಟಿಲ್ ಕೂಡ ಹತ್ತಾಗಿದೆ. ಈಗ ಏನೇ ಇದ್ರೂ ಕೂಡ ವಾದ ಪ್ರತಿವಾದ ಇನ್ನೊಂದು ಮತ್ತೊಂದು ಏನೇ ಇದ್ರೂ ಕೂಡ ಅದು ಕೋರ್ಟ್ನಲ್ಲೇ ಆಗಬೇಕು. ಅದಕ್ಕಿಂತ ಮುಂಚೆನೇ ಸಾರ್ಟ್ಔಟ್ ಮಾಡ್ಕೊಂಡು ಬಹುದಾಗಿತ್ತು. ಭವ್ಯಗೆ ಅರಿವಿತ್ತು, ಈ ರೀತಿ ಅಗ್ರಿಮೆಂಟಿಗೆ ಸೈನ್ ಹಾಕಿರುವಂಥ ಸೆನ್ಸ್ ಇರಬೇಕಾಗಿತ್ತು. ಆದರೆ ಭವ್ಯ ಮಾಡಿದಂಥ ಒಂದೇ ಒಂದು ಎಡವಟ್ಟಿನ ಪರಿಣಾಮ ಇವತ್ತಿಗೆ ಇಡೀ ಸೀರಿಯಲ್ ತಂಡ ಒಂದು ರೀತಿಯಲ್ಲಿ ಸಂಕಷ್ಟದಲ್ಲಿ ಸಿಲುಕಿದೆ. ಈ ಪ್ರಕರಣ ಇತ್ಯರ್ಥ ಆಗೋದಕ್ಕೆ 1 ವಾರ ಆಗುತ್ತೋ, 2 ವಾರ ಆಗುತ್ತೋ, 3 ವಾರ ಆಗುತ್ತೋ, 4 ವಾರ ಆಗುತ್ತೋ ಗೊತ್ತಿಲ್ಲ. ಅಷ್ಟು ದಿನಗಳ ಕಾಲ ಈ ಸೀರಿಯಲ್ ಮಾತ್ರ ಪ್ರಸಾರ ಆಗುವಂತಿಲ್ಲ ಅನ್ನೋದು ಮಾತ್ರ ಸತ್ಯ. ಓವರಲ್ ಆಗಿ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತು ಭವ್ಯ ಈಗ ಮಾಡಿದಂಥ ಎಡವಟ್ಟಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಭವ್ಯಳಿಂದ ಒಂದು ಸೀರಿಯಲ್ಲೇ ನಿಲ್ಲುತ್ತೆ ಅಂತ ಹೇಳಿದ್ರೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.